ಅನ್ನ, ಚಪಾತಿ, ರೋಟಿ, ಪರೋಟ ಎಲ್ಲದಕ್ಕೂ ಸೂಪರಾಗಿ ಸೂಟ್ ಆಗುವಂತಹ ತುಂಬಾ ರುಚಿಯಾಗಿರುವಂತಹ ತುಂಬಾ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ಸೊಪ್ಪಿನ ಪಲ್ಯದ ರೆಸಿಪಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಕ್ಚುಲಾಗಿ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಮಿಕ್ಸೆಡ್ ಸೊಪ್ಪಿನ ಪಲ್ಯ. ಇದಕ್ಕೆ ನಾನು ದಂಟು ಸೊಪ್ಪು ಹಾಗೆಯೇ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಮೇಥಿ ಸೊಪ್ಪು ಮೂರನ್ನು ಸೇರಿಸ್ಕೊಂಡು ತಗೊಂಡಿದ್ದೇನೆ. ಸೊಪ್ಪನ್ನು ನೀವು ನೀಟಾಗಿ ಆರಿಸ್ಬಿಟ್ಟು ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇದಕ್ಕೊಂದು ಮೊದಲಿಗೆ ನಾವು ಟೇಸ್ಟಿಂಗ್ ಪೌಡರ್ ಅಂತಂದರೆ ಏನೂ ಅಲ್ಲ, ಗೋಡಂಬಿ ಮತ್ತು ಪೀನಟ್ ಅಂದರೆ ನೆಲಗಡಲೆ ಇದೆಯಲ್ವ, ಇದೆಲ್ಲ ಹಾಕಿ ಮಾಡುವಂಥದ್ದು. ರುಚಿ ಡಬಲ್ ಇರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮತ್ತು ಗ್ರೇವಿ ಇದೆಯಲ್ವ ಅದೊಂದು ಸ್ವಲ್ಪ ದಪ್ಪಗೆ ಬರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಹಸಿ ನೆಲಗಡಲೆ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹುರಿದ್ಕೊಳ್ಳಿ. ಯಾಕಂತಂದರೆ ಇದನ್ನ ನಾವು ಪುಡಿ ಮಾಡ್ಕೋಬೇಕು. ಹಾಗೆಯೇ ಒಂದು ಚಮಚದಷ್ಟು ನಾನು ಗಸಗಸೆ ಕೂಡ ಸೇರಿಸ್ಕೊಂಡಿದ್ದೇನೆ. ಗಸಗಸೆ ಕೂಡ ರುಚಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮಗೆ ಗ್ರೇವಿ ಇದೆಯಲ್ವ ಅದೊಂದು ಸ್ವಲ್ಪ ದಪ್ಪಗೆ ಬರುತ್ತೆ, ಚೆನ್ನಾಗಾಗುತ್ತೆ. ಇಷ್ಟನ್ನು ಚೆನ್ನಾಗಿ ಹುರಿದ್ಕೊಂಡು ಒಂದು ಮಿಕ್ಸಿಗೆ ಹಾಕಿ ಇದನ್ನ ರುಬ್ಬಿಟ್ಟು ನಾವು ಪುಡಿ ಮಾಡಿ ಇಟ್ಕೋಬೇಕು. ನೀವು ಇದನ್ನ ರುಬ್ಬುವಾಗ ಕೇರ್ಫುಲ್ ಆಗಿರಿ, ಯಾಕಂತಂದರೆ ತುಂಬ ಗ್ರೈಂಡ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಅದರ ಎಣ್ಣೆ ಪಸೆ ಬಿಟ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ತರಿ ಇದ್ದರೂ ಏನೂ ತೊಂದರೆ ಇಲ್ಲ. ನೋಡಿ, ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈ ಪುಡಿ ಇದೆಯಲ್ವಾ, ಇದು ಆ್ಯಕ್ಚುಲಾಗಿ ಬರೀ ಸೊಪ್ಪಿನ ಪಲ್ಯ ಅಂತಲ್ಲ, ಬೇರೆ ನಾವು ಪಾಲಕ್ ಮಸಾಲ ಎಲ್ಲ ಮಾಡ್ತೀವಲ್ವ, ಅಥವಾ ಪನ್ನೀರ್ ಮಸಾಲ ಎಲ್ಲ ಮಾಡ್ತೀವಲ್ವ, ಆವಾಗ ಕೂಡ ನಾವಿದನ್ನ ಉಪಯೋಗ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಪಲ್ಯನ ಮಾಡ್ಕೊಳ್ಳೋಣ. ಬಾಣಲೆನ ಸ್ಟವ್ ಮೇಲೆ ಇಟ್ಬಿಟ್ಟು 1-2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಕಾದ ನಂತರ ಸಾಸಿವೆನ ಹಾಕಿಬಿಟ್ಟು ಸಿಡಿಸ್ಕೊಳ್ಳಿ. ಸಾಸಿವೆ ಸಿಡಿದಾದ ನಂತರ ಇವಾಗ ನಾವಿದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ನೀವು ಎಷ್ಟು ಸಣ್ಣದಾಗಿ ಹಚ್ಕೊಂಡು ಹಾಕೊತೀರೋ ಅಷ್ಟು ಒಳ್ಳೆಯದು. ಈರುಳ್ಳಿ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ಬೆಳ್ಳುಳ್ಳಿ ತಿನ್ನದವರು ನೀವು ಸ್ಕಿಪ್ ಮಾಡ್ಬೋದು, ಶುಂಠಿ ಪೇಸ್ಟ್ ಅಷ್ಟೇ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದರ ಹಸಿ ಹೋಗೋ ತನಕ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ 2 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ಹಾಕೊತಾ ಇದ್ದೇನೆ. ಟೊಮೆಟೊ ಹಣ್ಣಾಗಿದ್ದರೆ ಮಸಾಲ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸ್ಮೂತ್ ಆಗಬೇಕು, ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಟೊಮೆಟೊ ಚೆನ್ನಾಗಿ ಬೆಂದ್ಬಿಟ್ಟು ಮೆತ್ತಗಾಗಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಒಂದು 1/4 ಚಮಚಕ್ಕಿಂತ ಕೂಡ ಸ್ವಲ್ಪ ಕಮ್ಮಿನೇ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದರೆ ನಮಗೆ ಟೊಮೆಟೊ ಏನಂತಂದರೆ ತುಂಬ ಬೇಗ ಬೇಯುತ್ತೆ, ಮೆತ್ತಗಾಗುತ್ತೆ. ಟೊಮೆಟೊ ಕಂಪ್ಲೀಟಾಗಿ ಮೆತ್ತಗಾದ ನಂತರ ನಾವಿದಕ್ಕೆ ಸೊಪ್ಪು ರೆಡಿ ಮಾಡಿಟ್ಟಿದ್ವಲ್ವ ತೊಳ್ಕೊಂಡು ಅದನ್ನ ನೀರನ್ನು ಒಂಚೂರು ನೀರಿನ ಪಸ ಇಲ್ಲದಾಗೆ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಯಾಕಂತಂದರೆ ಅದು ಶ್ರಿಂಕ್ ಆಗಬೇಕು. ಕೊನೆಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 3 ನಿಮಿಷ ನಾವು ಈ ಥರ ಮಗ್ಸ್ತಾ ಇದ್ದರೆ ಸೊಪ್ಪು ಬೇಯಲಿಕ್ಕೆ ಶುರುವಾಗುತ್ತೆ. ಸೊಪ್ಪು ಬೆಂದೇನು ಅಂತಂದರೆ ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾನೇನು ಜಾಸ್ತಿ ನೀರೇ ಹಾಕಿಲ್ಲ ಆ್ಯಕ್ಚುಲಾಗಿ, ಸೊಪ್ಪಲ್ಲಿರುವಂತಹ ನೀರೇ ಬಿಟ್ಟಿರುವಂಥದ್ದು. ಇವಾಗ ಇದಕ್ಕೆ ಮಸಾಲ ಪುಡಿಗಳನ್ನು ಹಾಕೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನಷ್ಟು ನಾನು ಸಾಂಬಾರು ಪುಡಿ, ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ರೆಡಿ ಮಾಡಿಟ್ಟಿರುವಂತಹ ಟೇಸ್ಟಿಂಗ್ ಪುಡಿ ಇದೆಯಲ್ವ, ಅಂದರೆ ನೆಲಗಡಲೆ ಮತ್ತು ಗೋಡಂಬಿದು ಪುಡಿ ಇದೆಯಲ್ವ, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಏನು ಅಂತಂದರೆ ಸೊಪ್ಪು ಎಷ್ಟಿರುತ್ತೆ ನೀವು ಅದಕ್ಕೆ ಅನುಸಾರವಾಗಿ ಹಾಕ್ಕೋಬೇಕು ನೋಡಿಕೊಂಡು. ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಮಗೆ ಅದು ಮಸಾಲನೇ ಸ್ಮೆಲ್ ಬರುತ್ತೆ. ಅದರಿಂದ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಖಾರ ಬೇಕಿದ್ದರೆ ನೀವು ಖಾರ ಪುಡಿನ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೋದು. ನೀರು ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಒಂದು 3-4 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಸೊಪ್ಪು ಬೇಯ್ತಾ ಇದ್ದಂಗೆ ಮಸಾಲ ಕೂಡ ದಪ್ಪ ಆಗ್ತಾ ಹೋಗುತ್ತೆ. ರುಚಿಯಾಗಿರುವಂಥ ಸೊಪ್ಪಿನ ಪಲ್ಯ ರೆಡಿ ಆಗ್ತಾ ಇದೆ. ಇಷ್ಟೇ, ನೋಡಿದ್ರಲ್ವಾ, ಸೂಪರಾಗಿರುವಂಥ ರುಚಿಯಾಗಿರುವಂಥ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ ಇರ್ಬೋದು, ಪರೋಟ ಜೊತೆ ಇರ್ಬೋದು, ಅಕ್ಕಿ ರೊಟ್ಟಿ ಜೊತೆ ಇರ್ಬೋದು, ಅಥವಾ ಅನ್ನಕ್ಕೆ ಇರ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಮಾಡೋದಕ್ಕೆ ಕೂಡ, ತುಂಬ ಆರೋಗ್ಯ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.